ಅಲ್ಲಿಂದ ಈ ಹುಡುಗ ಹೋಗಿ 10ನೇ ಕ್ಲಾಸ್ ಆದಮೇಲೆ ಅವನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ ಒಂದೆರಡು. ಕೆಟ್ಟ ಆ್ಯಕ್ಟಿಂಗ್. ನಾನು ಅನಿತಾ ಮಾತಾಡ್ಕೊಂಡು ಇವನಿಗೆ ಆ್ಯಕ್ಟಿಂಗೇ ಬರೋಲ್ಲ ಕಣ, ಇವನೆಂಥದ್ದು, ಅವನ ತಾಯಿ ಹಾಗೆ ಬಡ್ಕೊಳ್ತಾ ಇದ್ದಾಳೆ, ಇವನಿಗೆ ಆ್ಯಕ್ಟಿಂಗ್ ಬರಲ್ಲ. ಊರಿಗೆ ಬಂದ ಬೇಸಿಗೆಯಲ್ಲಿ. ಅಂದ್ರೆ ಆಕ್ಟಿಂಗ್ ಧಾರಾವಾಹಿಗಳಲ್ಲಿ ಕೆಟ್ಟದಾಗಿ ಬಂತು. ಆ ಸಂದರ್ಭಕ್ಕೆ ಮತ್ತೆ ಒಂದು ಅಭಿನಯ ಮಾಡಿದ್ರೆ ಸರ್? ಅಲ್ಲಲ್ಲ, ಅವನು ಬಂದ ಊರಿಗೆ ಬೇಸಿಗೆಯಲ್ಲಿ ಬಂದಾಗ ಯಾವುದೋ ಒಂದು ಸಿಕ್ಕದ ನನಗೆ. ನಾನು ಸರಿಯಾಗಿ ಅವನಿಗೆ ಬೈದೆ, ಏನು ಮಾರೆ ನಿನ್ಗೆ ಆ್ಯಕ್ಟಿಂಗ್ ಬರಲ್ಲಲ್ಲ, ನಿನ್ನ ತಾಯಿ ನೋಡಿದ್ರೆ ಬಡ್ಕೊಳ್ತಿದ್ದಾಳೆ, ನೀನು ಹೋಗಿ ಸೀರಿಯಲ್ಗೆ ಸೇರ್ಕೊಂಡಿದೆಯಲ್ಲ, ಏನು ಮಾಡಬೇಕು ಗುರುವೇ? ವಿನೀತ ಭಾವ. ನನಗೆ ಆಶ್ಚರ್ಯ ಆಗ್ತಿದೆ, ಈ ಹುಡುಗನ ವಿನೀತ ಹೀಗೆ ಬದಲಾಯಿತು ಅಂತ. ನೀನು ನಿನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದೆ. ಲೆಟ್ರ್ ಕೊಟ್ಟೆ ಅವನಿಗೆ. ಮಂಡ್ಯ ರಮೇಶ್ ಕೂಡ ಮೈಸೂರಿಂದ ಲೆಟ್ರ್ ಕೊಟ್ಟ, ಅಭಿನಯ ಕಲೀಲಿಕ್ಕೆ ನಿನ್ನು ಇದನ್ನು ಬಿಡು ಅಂತ ಹೇಳಿದೆ. ಸೀರಿಯಲನ್ನು ಸತ್ಯಕ್ಕೆ ನಿಲ್ಲಿಸು, ನೀನು ಮೊದಲು ಆ್ಯಕ್ಟಿಂಗ್ ಕಲಿ ಅಂತ ಹೇಳಿದೆ. ಅವನು ಅಷ್ಟು ಅದನ್ನು ತಲೆಗಚ್ಕೊಂಡ. ನಿನಾಸಮಿಗೆ ಹೋದವನು ನಿನಾಸಮ್ ಸತೀಶ್ ಮಾತ್ರ ಅಲ್ಲ, ಇದು ಎಲ್ಲೂ ಗೊತ್ತಿಲ್ಲ, ದರ್ಶನ್ ಕೂಡ ನಿನಾಸಮಿಗೆ ಹೋದವನೇ. ನಿನಾಸಮಿಗೆ ಹೋಗಿ ಅದು ನಾವು ಕಾರಣ, ನಾನು ಮತ್ತು ಮಂಡ್ಯ ರಮೇಶ್ ಕಾರಣ. ಅಲ್ಲಿ ಕಲಿತ ತಕ್ಷಣ ಅವನು ಇನ್ನೂ ಮೀಸೆ ಬಂದಿರಲಿಲ್ಲ. ನಿಮ್ಗೆ ಗೊತ್ತು, ಮ್ಯಾಜಿಸ್ಟಿಕ್ ಸಿನಿಮಾ ಯಾರ್ಯಾರೋ ಕಾಲಿಗೆ ಬಿದ್ದಿದ್ದಾಳೆ ಮೀನಾಕ್ಷಿ ನಾಯ್ಡು. ನನ್ನ ಮಗನಿಗೆ ಒಂದು ಕೊಡಿ, ನನ್ನ ಮಗನಿಗೆ ಒಂದು. ಇವನು ಯಾವ ಲೈಟ್ ಬಾಯ್ ಕೂಡ ಸಿದ್ಧ ಆಗಿದ್ದ, ಕಷ್ಟಪಟ್ಟಿದ್ದಾನೆ. ದರ್ಶನ್ ಕಷ್ಟಪಟ್ಟಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.